ನಮಸ್ತೆ. 11/3/2024 ಸೋಮವಾರ ದಿನ ಶುಕ್ಲ ಪಕ್ಷ, ಅಂದರೆ ಬೆಳೆಯುವ ಚಂದ್ರನಾದರೂ ಬೆಳಗ್ಗೆ 10:46ವರೆಗೂ ಪ್ರಥಮ ಇದೆ. ಅಂದರೆ 10 ಗಂಟೆ 45 ನಿಮಿಷ 8 ಸೆಕೆಂಡ್ವರೆಗೂ ಪ್ರಥಮ ಇದೆ. ಆ ನಂತರನೇ ಶುಭವಾಗಿರೋದು. ಆ ನಂತರ ಅಂದರೆ ಪ್ರಥಮ ಮುಗಿದ ನಂತರ ದ್ವಿತೀಯ ಬರುತ್ತದೆ. ಉತ್ತರಾಭಾದ್ರ ನಕ್ಷತ್ರ ಇರುತ್ತದೆ. ಉತ್ತರಾಭಾದ್ರ ನಕ್ಷತ್ರ ರಾತ್ರಿ 11 ಗಂಟೆ 2 ನಿಮಿಷ 29 ಸೆಕೆಂಡ್ವರೆಗಿರುತ್ತದೆ. ಆ ನಂತರವೇ ರೇವತಿ ನಕ್ಷತ್ರ. ಉತ್ತರಾಭಾದ್ರ ನಕ್ಷತ್ರ ಇರುವವರೆಗೂ, ಅಂದರೆ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಕಾರ್ಯಸಿದ್ಧಿ ಉಂಟು. ಅಲ್ಪ ಸ್ವಲ್ಪ ಏನಾದ್ರು ಭಯ ಇರುತ್ತೆ ಅಷ್ಟೇ, ಅಷ್ಟೇನು ತೊಂದರೆಗಳಿಲ್ಲ. ಆಮೇಲೆ ಬರುವ ರೇವತಿ ನಕ್ಷತ್ರವು ಶುಭವಾಗಿದೆ. ಆದ್ದರಿಂದ ಇವತ್ತಿನ ದಿನ ಶುಭ ದಿನ. ಆದರೆ 10:45 ಮೇಲೆ, ಬೆಳಗ್ಗೆ 10:45 ಮೇಲೆ ಶುಭವಾಗಿದೆ. ಈ ರೀತಿ ಇವತ್ತಿನ ವಿಷಯವನ್ನು ತಿಳ್ಕೊಂಡಿವೆ. ಇವತ್ತಿನ ದಿನ ಪ್ರಕಾರ ನಕ್ಷತ್ರ ಪಾದಗಳನ್ನ ನೋಡೋಣ. ಈ ದಿನ ಪೂರ್ತಿ ಮೀನರಾಶಿ. ಬೆಳಗ್ಗೆ 6:30ರಿಂದ 7:10ವರೆಗೂ ಉತ್ತರಾಭಾದ್ರ ನಕ್ಷತ್ರದ 1ನೇ ಪಾದ. ಆನಂತರ ಮಧ್ಯಾಹ್ನ 12:27ವರೆಗೂ 2ನೇ ಪಾದ. ಆನಂತರ ಸಂಜೆ 5:44ವರೆಗೂ 3ನೇ ಪಾದ. ಇದೆಲ್ಲ ಉತ್ತರಾಭಾದ್ರ. ಆನಂತರ ಸಂಜೆ 5:44 ಮೇಲೆ ರಾತ್ರಿ 11 ಗಂಟೆ 2 ನಿಮಿಷದವರೆಗೂ ಉತ್ತರಾಭಾದ್ರ ನಕ್ಷತ್ರದ 4ನೇ ಪಾದವಿದೆ. ರಾತ್ರಿ 11 ಗಂಟೆ 2 ನಿಮಿಷದ ಮೇಲೆ ರೇವತಿ ನಕ್ಷತ್ರದ 1ನೇ ಪಾದ ಬೆಳಗಿನ ಜಾವ 4:22ವರೆಗೆ ಇರುತ್ತದೆ. ಆನಂತರ ಅಂದರೆ 4:22 ಮೇಲೆ ರೇವತಿ ನಕ್ಷತ್ರದ 2ನೇ ಪಾದ, ಅಂದರೆ ಮೀನರಾಶಿ ಪ್ರಾರಂಭವಾಗಿ ನಾಳೆಯವರೆಗೂ ರೇವತಿ ನಕ್ಷತ್ರವಿದೆ. ಅಂದರೆ 12ನೇ ತಾರೀಕು ಮಂಗಳವಾರ ರೇವತಿ ನಕ್ಷತ್ರವಿದೆ. ಆದರೂ ಮಂಗಳವಾರವಾದರೂ ರೇವತಿ ನಕ್ಷತ್ರ ಶುಭವಾಗಿದೆ. ರೇವತಿ ನಕ್ಷತ್ರ ನಾಳೆ ರಾತ್ರಿ 8 ಗಂಟೆ 29 ನಿಮಿಷ 14 ಸೆಕೆಂಡ್ವರೆಗಿರುತ್ತದೆ. ಕಾರ್ಯಸಿದ್ಧಿಯು ಕಲ್ಯಾಣ ಯೋಗವು ನಾಳೆ ಉಂಟು. ಆದರೆ ಮಂಗಳವಾರ ಖಂಡಿತ ಯೋಚನೆ ಮಾಡಿಕೊಳ್ಳಿ. ಈ ರೀತಿಯಾದ ಇವತ್ತಿನ ದಿನದಲ್ಲಿ 100% ದೋಷವನ್ನು ನೋಡೋಣ. ಈ ದೋಷ ಸಮಯದಲ್ಲಿ ಯಾವ ಕಾರ್ಯಗಳನ್ನು ಪ್ರಾರಂಭ ಮಾಡಬಾರದು. ಅಂದರೆ ಇವತ್ತು ಬೆಳಗ್ಗೆ 6:30ರಿಂದ ಚಂದ್ರಾಷ್ಟಮ. ಈ ಚಂದ್ರಾಷ್ಟಮ ಅನ್ನೋದು ಕೆಲವು ರಾಶಿಗಳಿಗೆ ಖಂಡಿತ ಇರುತ್ತದೆ, ಕೆಲವು ರಾಶಿಗಳಿಗೆ ಇರೋದಿಲ್ಲ. ಇದು ಅವರವರ ಹುಟ್ಟಿದ ರಾಶಿಯ ಮೇಲೆ ಹೋಗುತ್ತದೆ. ಇವತ್ತು ಸಿಂಹರಾಶಿಯವರಿಗೆ ದೋಷವಿದೆ. ಆದ್ದರಿಂದ ಸಿಂಹರಾಶಿಯಲ್ಲಿ ಬರುವ ನಕ್ಷತ್ರಗಳ ಒಟ್ಟು 3: ಮಕ, ಪುಬ್ಬ 4 ಪಾದಗಳು. ಉತ್ತರ ನಕ್ಷತ್ರದ 1ನೇ ಪಾದಕ್ಕೆ ದೋಷ ಉಂಟು. ಬೇರೆ ಯಾರಿಗೂ ಇವತ್ತು ದೋಷಗಳಿಲ್ಲ. ಇದರಲ್ಲಿ ನಾವು ನೋಡುವ ಮತ್ತಷ್ಟು ವಿಷಯಗಳು. 7:59ರಿಂದ 9:29ವರೆಗೂ ರಾಹುಕಾಲ. 10:22ರಿಂದ 11:46ವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ. 11 ಗಂಟೆಯಿಂದ 12:30ವರೆಗೂ ಯಮಕಂಡ ಕಾಲ. ರಾತ್ರಿ 8:38ರಿಂದ 10:45ವರೆಗೂ ಮೃತ್ಯು. ರಾತ್ರಿ 12:29ರಿಂದ 1 ಗಂಟೆ 59 ನಿಮಿಷ ಲೇಟ್ ನೈಟ್ವರೆಗೂ ವಿಷಕಾಲ. ಇದೆಲ್ಲ ಅಪಾಯಕಾರಿ ಸಮಯಗಳು. ಇದರಲ್ಲಿ ಯಾವ ಕಾರ್ಯಗಳನ್ನು ಪ್ರಾರಂಭ ಮಾಡಬಾರದು. ಇರೋದರಲ್ಲಿ ಶುಭ ಸಮಯ ಅಂತಂದರೆ ಬೆಳಗ್ಗೆ 6:30ರಿಂದ 7:57ವರೆಗೂ ಶುಭವಾಗಿದೆ. ಇದು ಉತ್ತರಾಭಾದ್ರ ನಕ್ಷತ್ರ ಮೀನರಾಶಿಯವರೆಗೂ ಬಿಟ್ಟು, ರೇವತಿ ನಕ್ಷತ್ರ ಮೀನರಾಶಿಯವರೆಗೂ ಬಿಟ್ಟು ಬೇರೆ ಎಲ್ಲರಿಗೂ ಶುಭವಾಗಿದೆ. 9:31ರಿಂದ 10:20ವರೆಗೂ ಶುಭವಾಗಿದೆ. 12:32ರಿಂದ ರಾತ್ರಿ ಬೆಳಗ್ಗೆ 8:36ವರೆಗೂ ಶುಭವಾಗಿದೆ. ಮತ್ತು ಅಲ್ಲಿಂದ ಎಕ್ಸ್ಟರ್ನ್ ಆಗಿರುತ್ತದೆ, ಸಾಯಂಕಾಲವರೆಗೂ ಶುಭವಾಗಿರುತ್ತೆ ಅಂತ. ಆದರೂ ನಾವು ಕೊಟ್ಟಿರುವಂಥ ಕೆಟ್ಟ ಟೈಮು ಅಂತ ಬಂದಿದೆಯಲ್ಲ, ಯಮಕಂಡ ಕಾಲ, ಮೃತ್ಯು ಪಂಚಕ, ವಿಷಘಟಿಕಾ ಕಾಲ, ಇದರಲ್ಲಿ ಯಾವುದನ್ನು ಮಾಡಬಾರದು. ಮತ್ತು ರಾತ್ರಿ 10:47ರಿಂದ 12:27ವರೆಗೂ ಶುಭವಾಗಿದೆ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಈ ಸಮಯಗಳನ್ನು ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ. ನಾವು ಹೇಳಿದಂತೆ ಪ್ರಥಮ ಪಾಡ್ಯಮಿ ಅದು ಮುಗಿದ ನಂತರನೇ ಶುಭವಾಗಿರೋದು. ಈಗ ನಾವು ಮತ್ತಷ್ಟು ವಿಷಯಕ್ಕೆ ಹೋಗೋಣ. ತಾರಾ ಮತ್ತು ಚಂದ್ರಬಲ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ಪ್ರಕಾರ ರಾತ್ರಿಯವರೆಗೂ ಮಿತ್ರಧಾರೆ, ಸ್ವಲ್ಪ ವ್ಯಯವಿದೆ. ವ್ಯಯ ದೊಡ್ಡ ವಿಷಯ ಅಲ್ಲ, ನಾವು ಕಂಟ್ರೋಲ್ ಮಾಡ್ಬೋದು, ನೋಡ್ಕೊಳ್ಳಿ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ಅಷ್ಟು ಉಪಯೋಗವಾಗಿಲ್ಲ, ನೋಡ್ಕೊಳ್ಳಿ. ಕೃತಿಕಾ ನಕ್ಷತ್ರ ಮೇಷರಾಶಿಯವರಿಗೆ ಅನುಕೂಲವಿದೆ, ಸ್ವಲ್ಪ ಖರ್ಚಿದೆ, ಖರ್ಚಿನ ಕಡಿಮೆ ಮಾಡಿಕೊಳ್ಳಿ. ಕೃತಿಕಾ ನಕ್ಷತ್ರ ವೃಷಭ ರಾಶಿ ಅನುಕೂಲವಿದೆ, ಇಷ್ಟಾರ್ಥ ಸಿದ್ಧಿಯೆಲ್ಲ ಇದೆ. ರೋಹಿಣಿ ನಕ್ಷತ್ರ ವೃಷಭ ರಾಶಿ ಶುಭವಾಗಿಲ್ಲ.
ನಿಮಗೆ ಶುಭವಾಗಿಲ್ಲ ಅಂತಂದರೆ ಮನೆಯಲ್ಲಿರುವ ಬೇರೆಯವರ ಹೆಸರಲ್ಲಿ ಮಾಡ್ಬೋದು. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ. ಕ್ಷೇಮವು ಇಷ್ಟಾರ್ಥ ಸಿದ್ಧಿಯೂ ಉಂಟು, ಶುಭಕರವಾಗಿದೆ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ. ಕ್ಷೇಮವು ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿಯು ಹಂಗಾಗಿ ಶುಭವಾಗಿದೆ. ಆರುದ್ರ ನಕ್ಷತ್ರ ಮಿಥುನ ರಾಶಿ. ವಿಪತ್ತು ಉಂಟು, ಆದ್ದರಿಂದ ಗಾಡಿಗಳಲ್ಲಿ ಹುಷಾರ್, ಆದರೂ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಇದೆ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ. 1, 2, 3ನೇ ಪಾದಗಳು. ಸಂಪತ್ತು, ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ, ಹಂಗಾಗಿ ಅನುಕೂಲದ ದಿನವಿದು. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ. ಸಂಪತ್ತಿದೆ, ಕಾರ್ಯದಲ್ಲಿ ಅಲ್ಪ ಸ್ವಲ್ಪ ತಡೆ ಉಂಟು, ಇದೆಲ್ಲ ಇವತ್ತಿನ ದಿನ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ. ಇವತ್ತು ಅಷ್ಟು ಚೆನ್ನಾಗಿಲ್ಲ, ಆದ್ದರಿಂದ ಕೆಲವು ಕಾರ್ಯಗಳನ್ನು ಇವತ್ತು ಬೇಡ, ಇನ್ನೊಂದು ದಿನ ನೋಡ್ಕೊಳ್ಳೋಣ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ. ಪರಮಮಿತ್ರ ಧಾರೆಯಾಗಿ ಶುಭ ದಿನವಾಗಿದೆ ನಿಮಗೆ. ಮಖಾ ನಕ್ಷತ್ರ ಸಿಂಹರಾಶಿ. ಮಿತ್ರಧಾರೆಯಾಗಿ ಅನುಕೂಲಕರವಾಗಿದೆ ಇವತ್ತು. ಪುಬ್ಬ ನಕ್ಷತ್ರ ಸಿಂಹರಾಶಿ. ಸಮಯ ಇವತ್ತು ಉತ್ತಮವಾಗಿಲ್ಲ, ಯೋಚನೆ ಮಾಡಿಯೇ ಕಾರ್ಯಗಳನ್ನು ಮಾಡಬೇಕಾಗ್ತದೆ. ಉತ್ತರ ನಕ್ಷತ್ರ 1ನೇ ಪಾದ ಸಿಂಹರಾಶಿ. ಅನುಕೂಲ, ಉನ್ನತ ಸ್ಥಾನವೆಲ್ಲ ಉಂಟು. ಉತ್ತರ ನಕ್ಷತ್ರ ಕನ್ಯಾ ರಾಶಿ. ಅನುಕೂಲವಿದೆ, ಸುಖ ಅಭಿವೃದ್ಧಿಯೆಲ್ಲ ಕೂಡಿ ಬರುತ್ತದೆ. ಹಸ್ತ ನಕ್ಷತ್ರ ಕನ್ಯಾ ರಾಶಿ. ಖಂಡಿತವಾಗಿ ಇವತ್ತಿನ ದಿನ ಅಷ್ಟೊಂದು ಉಪಯೋಗವಾಗಿಲ್ಲ, ನೋಡ್ಕೊಂಡು ಮಾಡಬೇಕಾಗ್ತದೆ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ. ಕ್ಷೇಮವು ಸುಖವು ಅಂದರೆ ಶುಭವಾಗಿದೆ ಇವತ್ತು. ಚಿತ್ತಾ ನಕ್ಷತ್ರ ತುಲಾರಾಶಿ. ಅದೇ ರೀತಿಯಲ್ಲಿ ಕ್ಷೇಮವು, ಅದೇ ಸಮಯದಲ್ಲಿ ಶತ್ರುನಾಶವೂ ಉಂಟು, ಹಂಗಾಗಿ ಶುಭ ದಿನವಿದು. ಆದರೂ ಪ್ರಥಮ ಮೂದ ನಂತರ. ಸ್ವಾತಿ ನಕ್ಷತ್ರ ತುಲಾರಾಶಿ. ವಿಪತ್ತಿದೆ, ಎಚ್ಚರವಾಗಿರಿ. ವಿಶಾಖ ನಕ್ಷತ್ರ ತುಲಾರಾಶಿ. ಖಂಡಿತವಾಗಿ ದೋಷವಿಲ್ಲ, ಶುಭ ದಿನವಿದು. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ. ಹಣಕಾಸಿನ ವರಮಾನ ಹೆಚ್ಚಾಗುತ್ತದೆ, ಕಾರ್ಯದಲ್ಲಿ ಅಲ್ಪ ಸ್ವಲ್ಪ ವಿಘ್ನವಿದೆ, ವಿನಾಯಕನ ಪೂಜೆ ಮಾಡಿಕೊಳ್ಳಿ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ. ಅಷ್ಟೊಂದು ಒಳ್ಳೆಯ ದಿನವಲ್ಲ ಇದು. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ. ಶುಭಕರವಾಗಿದೆ. ಹಿರಿಯರಿಂದಲೂ ಪರರಿಂದಲೂ ನಿಮಗೆ ಸಹಾಯ ಸಿಗ್ತದೆ, ಅದನ್ನು ಪಡ್ಕೊಂಡು ಒಳ್ಳೆಯ ಕಾರ್ಯಗಳನ್ನು ಮಾಡಿ. ಮೂಲ ನಕ್ಷತ್ರ ಧನುಸು ರಾಶಿ. ಮಿತ್ರಧಾರೆ ಇದೆ, ಪರಮ ಮಿತ್ರಧಾರೆಯಾಗಿದೆ. ಇವತ್ತು ದಿನಪೂರ್ತಿ ಪರವಾಗಿಲ್ಲ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ. ಶುಭವಾಗಿಲ್ಲ, ಕೆಲವು ಟೆನ್ಷನ್ಗಳು ಬರುತ್ತದೆ, ಅದರಿಂದ ದೂರವಿರಿ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ. ಅನುಕೂಲವು, ಸ್ವಲ್ಪ ಆನಂದವೂ ಉಂಟು. ರೋಗ ಭಯವಿದೆ, ಅದನ್ನೆಲ್ಲ ಊಟ ತಿಂಡಿಯಲ್ಲಿ ಸರಿ ಮಾಡಿಕೊಳ್ಳಿ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ. ಅನುಕೂಲವು, ಲಾಭವೂ ಬಂದು ಸೇರುತ್ತದೆ, ವರಮಾನನ ಹೆಚ್ಚು ಮಾಡಿಕೊಳ್ಳಿ. ಶ್ರವಣ ನಕ್ಷತ್ರ ಮಕರ ರಾಶಿ. ಇವತ್ತು ಅಷ್ಟೊಂದು ಶುಭಕರವಾಗಿಲ್ಲ, ಆದರೆ ಎಂದಿನಂತೆ ಬರುವ ಲಾಭಕ್ಕೆ ಏನೂ ತೊಂದರೆ ಇರಲಿಲ್ಲ, ಧನವರಮಾನಕ್ಕೂ ತೊಂದರೆ ಇಲ್ಲ. ಧನಿಷ್ಠ ನಕ್ಷತ್ರ ಮಕರ ರಾಶಿ. ಕ್ಷೇಮ ಉಂಟು, ದ್ರವ್ಯ ಲಾಭವೂ ಇದೆ. ನಂತರ ನೋಡುವಂಥ ಧನಿಷ್ಠ ನಕ್ಷತ್ರ ಕುಂಭರಾಶಿ, ಅಂದರೆ 3 ಮತ್ತು 4ನೇ ಪಾದ. ಕ್ಷೇಮ ಉಂಟು, ಅದೇ ಸಮಯದಲ್ಲಿ ಧನಹಾನಿಯೂ ಇದೆ. ಶತಭಿಷ ನಕ್ಷತ್ರ ಕುಂಭರಾಶಿ. ಶುಭ ದಿನವಾಗಿಲ್ಲ, ಜಾರುವಂಥ ಬೀಳುವಂಥ ದಿನವಿದು, ಎಚ್ಚರವಾಗಿದ್ದರೆ ಉತ್ತಮ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ. ಸಂಪತ್ತು, ಅದೇ ಸಮಯದಲ್ಲಿ ಧನಹಾನಿ, ಇದೆಲ್ಲ ಶುಭವಾಗಿದೆ. ನಂತರ ನೋಡುವಂಥದ್ದು ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ. ಸಂಪತ್ತಿದೆ, ಶರೀರ ಸುಖವೂ ಇದೆ. ನಂತರ ನೋಡುವಂಥದ್ದು ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ. ಜನ್ಮತಾರೆ, ನಿಮ್ಮ ನಕ್ಷತ್ರವನ್ನು ಹೇಳಿ ಪೂಜೆ ಮಾಡಿಕೊಂಡ್ರೆ ಉತ್ತಮ. ನಕ್ಷತ್ರ ದೇವತೆಯನ್ನು ಶಾಂತಿ ಮಾಡಿಕೊಳ್ಳಿ. ನಂತರ ನೋಡುವಂಥದ್ದು ರೇವತಿ ನಕ್ಷತ್ರ ಮೀನರಾಶಿ. ಪರಮಮಿತ್ರ ಧಾರೆಯಾಗಿ ಶರೀರ ಸುಖವೆಲ್ಲ ಉಂಟು, ಹಂಗಾಗಿ ಶುಭಕರವಾಗಿರುತ್ತದೆ. ಈ ದಿನವನ್ನು ಸಂತೋಷವಾಗಿ ಕಳೆಯಬೇಕಾಗುತ್ತದೆ. ಪ್ರಥಮ ಮೂದ ನಂತರ ದೇವರು ಎಲ್ಲರಿಗೂ ಎಲ್ಲನೂ ಕೊಡಲಿ.